ವೆಲ್ಕಮ್ ಟು ಮೈ ಕ್ಲಾಸೆಸ್. ಇದು ನನಗೆ ಬಂದಿರೋದು ಮೆಡಲ್. ಒಂದು ನಿದ್ದೆಯಲ್ಲಿ, ಇನ್ನೊಂದು ತಿನ್ನೋದ್ರಲ್ಲಿ. ನೀವು ಈ ವಿಡಿಯೋದು ಫಸ್ಟ್ ಪಾರ್ಟ್ನ ನೋಡಿಲ್ಲ ಅಂತಂದರೆ ಹೋಗಿ ಜಲ್ದಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿ, ಅದಾದಮೇಲೆ ಬಂದು ಈ ವಿಡಿಯೋನ ನೋಡಿ. ನಾವಿನ್ನು ಫಸ್ಟ್ ಫ್ಲೋರ್ ಅರ್ಧ ಕೂಡ ಎಕ್ಸ್ಪ್ಲೋರ್ ಮಾಡಿದ್ದಿಲ್ಲ, ಅಷ್ಟು ಬೇಗ ನಮಗೆ ಆಲ್ರೆಡಿ ಕಾಲು ನೋವು ಸ್ಟಾರ್ಟ್ ಆಗಿತ್ತು. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಬೆಡ್ರೂಮ್ ಸೆಟಪ್ ಅದೆಲ್ಲ ನೋಡ್ಕೊಂಡು ಬಂದು ಇವಾಗ ಸೋಫಾಗಳು ನೋಡ್ತಿದ್ದೀವಿ. ಎಷ್ಟೊಂದು ಸೋಫಾ ಇದೆ ನೋಡಿ, ಕಲರ್ ಮತ್ತು ಡಿಫ್ರೆಂಟ್ ಟೈಪ್ಸ್ ಆಗಿ. ನೋಡಿ ಅದು ಚೆನ್ನಾಗಿದೆ ಮೇಲೆ ಇರೋದು. ರೆಡ್ ಚೆನ್ನಾಗಿದೆ. ರೆಡ್ ಇಸ್ ಮೈ ಫೇವರೇಟ್. ಎಷ್ಟೊಂದು ಸೋಫಾ ಇದೆ ಬರೀ ಇದೆಲ್ಲ ನೋಡ್ತಿದ್ರೆ ವಾವ್ ಎಷ್ಟು ಚೆನ್ನಾಗಿದೆ, ನಾವು ತೊಗೊಬೇಕು, ನಮ್ಮ ಮನೆಗೆ ಹಿಂಗೆ ಹಾಕಬೇಕು ಅಂತ ಅನಿಸುತ್ತೆ. ಮತ್ತು ನಿಮಗೆ ಐಡಿಯಾ ಕೂಡ ಸಿಗುತ್ತೆ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ. ಏನು ದೀಕ್ಷಾ ಇದು? ಇಲ್ಲಿ ಏನೇನು ಬೇಕೋ ಅದೆಲ್ಲ ಲೈಕ್ ಐಟಮ್ಸ್. ಇವಾಗ ನೀವು ನೋಡ್ಕೊಂಬಂದ್ರಲ್ಲ, ಅಲ್ಲಿ ಸುತ್ತಾಡೋ ಬದಲು ಇಲ್ಲೇ ಹಿಂಗೆ ನೋಡ್ಬೋದು ನೋಡಿ. ಆನ್ಲೈನ್ ಶಾಪಿಂಗ್ ಥರ ಹಾಂ ಚೆನ್ನಾಗಿದಾರ. ಇವಾಗ ನಿಮ್ಗೇನಾದರೂ ಬೇಬೀಸ್ ಪ್ರಾಡಕ್ಟ್ಸ್ ಬೇಕಂದರೆ ಇಲ್ಲಿ ಸಿಗುತ್ತೆ. ಹಂಗೆ ಬ್ಯಾಕ್ ಹೋಗ್ಬಿಟ್ಟು ಇಲ್ಲಿ ಏನಾದರೂ ಬೇರೆ ಐಟಮ್ಸ್ ಸಿಗುತ್ತೆ ಹೋಗ್ಬಿಟ್ಟು ಹೋಗ್ಬೋದು ನೋಡಿ. ಮಿರರ್ಸ್ ಬೇಕಂದರೆ ಮಿರರ್ಸ್ ಆಪ್ಷನ್ಸ್ ಇದೆ. ನಾವು ಇವಾಗ ನೋಡ್ಕೊಳೋದ್ರ ಬದಲು ಇಲ್ಲೇ ಹಿಂಗೆ ನೋಡ್ಬೋದು. ಆಮೇಲೆ ಇಲ್ಲಿ ನಾವು ಹಿಂಗೆ ಎಲ್ಲಿಡ್ಬೋದು ಅಂತ ಐಡಿಯಾ ಬೇಕಂದರೆ ಅಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ಸ್ಪಾನ್ಸರ್ ಮಾಡಿಬಿಟ್ಟು. ವಾವ್, ಥ್ಯಾಂಕ್ ಯು. ಎಷ್ಟು ಜನ ಸಾಗರಲ್ಲಿ. L shape. So much nice. ನಮಗೂ ಕೊಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಿಕ್ಕು. ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಸೋಫಾ ಥರ, ಆಮೇಲೆ ಬೆಡ್ ಥರ. ಆಮೇಲೆ ನೀವೇನಾದರೂ ಐಕಿಯಾಗಿ ಬರಬೇಕು ಅಂತಂದರೆ 10 o'clockಗೆ ಓಪನ್ ಆಗುತ್ತೆ. ಸೊ ಓಪನಿಂಗ್ ಟೈಮಲ್ಲಿ ಬಂದರೆ ರಶ್ ಕಡಿಮೆ ಇರುತ್ತೆ. ನಾವೇ ಓನ್ ಸೋಫಾನ ಡಿಸೈನ್ ಮಾಡ್ಕೊಬೋದು. ಅದೇ 12 o'clock ಆದಮೇಲೆ ಅಂತಂದರೆ ತುಂಬ ಜನ ಬರ್ತಿದ್ರು, ತುಂಬ ರಶ್ ಆಗಿತ್ತು. ಏನಾಫ್ ದೀಕ್ಷಾ, ಏನೇನೋ ಮಾಡಿ ಕಳಿಸ್ಬಿಡ್ಬೇಡ. ಎಲ್ಲನೂ ಒಂಥರ ಆಸ್ಥೆಟಿಕ್ಕಾಗಿ ತುಂಬ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿತ್ತು. ಯಾಕಂದರೆ ಅದು ಫಾರಿನಲ್ಲಿ ಇರುತ್ತಲ್ಲ, ಆ ಥರನೇ ಇರ್ತಿತ್ತು. ಚೆನ್ನಾಗಿದೆ. ಫಾರಿನಲ್ಲಿ ಹಿಂಗೆ ಇರುತ್ತಲ್ಲ. ಏನು ಇದೆಲ್ಲ ನೋಡ್ಮೇಲಂತೂ ಮನೆಗೆ ಲೈಟ್ ಕಲರ್ಸ್ ಇದ್ರೇ ಚೆನ್ನಾಗಿರುತ್ತೆ ಅನಿಸ್ತು. ವಾವ್, ಓಕೆ ಸಾಕ್ಬಿಡು. ಅದಿಲ್ಲ ಲೈಟು ಹಿಂಗೊಂದು ಮಾಡೋದು ಆಫ್ ಮಾಡಿ. ಇಲ್ಲಿ ನೋಡಿ,
ಏನಿದು? ಇಲ್ಲಿ ನೋಡು. ಬಾಯ್ ಕಡ. ಈ ಥರ ಎಲ್ಲ ಏನಾದರೂ ಸಾಮಾನು ಇಟ್ಕೊಂಡು ಹತ್ರ ಏನದು? ಸುಮ್ಮನೆ ಟೀ ಇಲ್ವಾ? ಇದು ನನಗೆ ಬಂದಿರೋದು ಮೆಡಲ್. ಒಂದು ನಿದ್ದೆಯಲ್ಲಿ, ಇನ್ನೊಂದು ತಿನ್ನೋದ್ರಲ್ಲಿ. ಯಾವ ಇವೆಲ್ಲ? ಇಲ್ಲಿ ಲ್ಯಾಪ್ಟಾಪ್. ಇದು ಚೆನ್ನಾಗಿದೆ. ಹಾಂ ಇರು. ಎಷ್ಟದು? ಚೆನ್ನಾಗಿದೆ ಇದು. ಎಲ್ಲ ಚೆನ್ನಾಗಿದೆ. ಸರಿ ಇವಾಗ ನಿಜ ಚೆನ್ನಾಗಿದೆಯೋ ಅಲ್ವೋ? ಕ್ಯೂಟ್ ಆಗಿದೆ. ಫೋಟೋ ಶೂಟ್ ಮಾಡೋಕ್ಕಲ್ಲ, ನಮಗೆ ಇಲ್ಲೇ ಮನೇಲೇ ಮಾಡ್ಕೊಬೋದು. ಮನೆ ಕುತ್ಕೊಂಡಿರ್ತೀನಿ, ನಾನು ಫೋಟೋ ತೆಗೆದು. ಹಾಂ ನೀರು ನೋಡಿ, ಈ ಥರ ಹಾಕ್ಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಬರೆದು ಹಾಕೊಂಡು ಕುತ್ಕೊ. ಇದೊಂದು ಸಿಕ್ಬಿಟ್ಟಿದೆ ಇವಳಿಗೆ. Hey, y'all, come look at this. ಇದೆ ಅನ್ಸುತ್ತೆ, ಗೊತ್ತಿಲ್ಲ. ಇವಾಗ ಫುಡ್ ಕೋರ್ಟ್ಗೆ ಹೋಗ್ಬಿಟ್ಟು ಆಮೇಲೆ ತಿರುಗಡೆ ಹೋಗೋಣ. ವಾವ್,
ಲೈಟ್ ಎಲ್ಲ ಇದೆ. ಓಪನ್ ಮಾಡಿದ್ರೆ ಹಿಂಗೆ ಬರುತ್ತೆ. ಕಾರ್ನರ್ ಟೈಪ್ ಬರೋದು, ಕಾರ್ನರ್ ಸಪ್ರೇಟ್ ಇಲ್ಲ. ನಿನ್ನ ಥರನೇ ಇದೆ ದೀಕ್ಷಾ, ಅದು ಎಲಿಫೆಂಟು. ದೀಕ್ಷಾ ಎಲಿಫೆಂಟು. ಇದೇ ಪಾಪು ರೂಮ್ ಅನ್ಸುತ್ತೆ, ಯಾಕಂದ್ರೆ ಚಿಕ್ಕ ಇದಾಗುತ್ತೆ. ದೀಕ್ಷಾ ಎದೋಳು. ಏನಾಯ್ತು? ಬೆಡ್ರೂಮ್ ನೋಡು. ಏನು ಮಾಡ್ತಿದ್ಯಾ ದೀಕ್ಷಾ? ಏನು ಮಾಡ್ತಿದ್ಯಾ? ಫ್ರಿಡ್ಜ್ ಇದೆ, ಓವನ್ ಇದೆ. ಏನಿದೆ? ಮಿರರ್ ಇದೆ ಈ ಕಡೆ. ಎಷ್ಟು ಅಂತಾನೆ ಹಾಕಿಲ್ಲ. ಅಲ್ಲೆಲ್ಲ ಪಿಂಕ್ ಅಲ್ಲಿದಾವ. ಇದು ಮಂಗನ ಕೈ ಮಾಣಿಕ್ಯ ಕೊಟ್ಟರೆ ಹಿಂಗೆ ಆಗೋದಂತೆ. ಕ್ಲೋಸ್ ಆಗಿದೆ ಉಚ್ಚಿ. అదే కావాలా వైట్ తోటి కావాలి. ಎರಡು ಒಂದೇ. ಹಾಯ್ ಹಾಯ್. ಅಲ್ಲಿ ಎಲ್ಲಿ? ಹಾಂ. ಮತ್ತು ಇವರು ಭವ್ಯ ಮತ್ತು ಜೋಶ್ನಾ ಅಂತ ಇವ್ರು ನಮ್ಗೆ ಅಲ್ಲಿ ಸಿಕ್ಕಿದ್ರು. ಮತ್ತು ನಾವು ವಿಡಿಯೋ ಮಾಡೋವಾಗ ನಿಮ್ಗೆ ಯೂಟ್ಯೂಬರ ಅಂತ ಕೇಳಿದ್ರು. ಮತ್ತು ಯಾವ ಚಾನಲ್ ಹೆಸರೇನು ಅಂತೆಲ್ಲ ಕೇಳಿ ಸಬ್ಸ್ಕ್ರೈಬ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ನಮಗೂ ತುಂಬ ಖುಷಿ ಆಯಿತು. ಇಲ್ಲಿ ಮಿರರ್ಸ್ಗಂತಾನೆ ಒಂದು ಸಪ್ರೇಟ್ ಸೆಕ್ಷನ್ ಇತ್ತು. ಇಲ್ಲಿ ನೋಡಿ ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಮಿರರ್ಸ್ ಇದೆ. ಫುಲ್ ಮಿರರ್ಸ್ ಇತ್ತು.
ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲನೂ. ಹುಡುಗಿರಿಗೆ ಮಿರರ್ಸ್ ಅಂದರೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಆಮೇಲೆ ನಮ್ಮ ಮನೆಗೆ ಬಂದುಬಿಟ್ಟು ನಮ್ಮ ಮಮ್ಮಿಗೆ ಹೇಳ್ತಿದ್ದೆ, ಅಕಸ್ಮಾತ್ ನಮ್ಮ ಮನೆ ಏನಾದ್ರು ದೊಡ್ಡದಾಗಿದ್ಬಿಟ್ಟು ನಮ್ಮ ಹತ್ರ ಸ್ವಲ್ಪ ಕಾಸು ಇದ್ದಿದ್ರೆ ನಾನು ಫುಲ್ ಐಟಮ್ಸ್ ಎಲ್ಲ ಚೇಂಜ್ ಮಾಡಿಬಿಡ್ತಿದ್ದೆ, ಚೆನ್ನಾಗಿ ಮಾಡ್ತಿದ್ದೆ ಅಂತ. ಬಿಕಾಸ್ ಅಷ್ಟು ಚೆನ್ನಾಗೆಲ್ಲ ಡೆಕೋರೇಟ್ ಮಾಡಿದರು ಮತ್ತು ಎಷ್ಟು ಚೆನ್ನಾಗಿತ್ತು. ಈ ಥರನೂ ನಾವು ಇಟ್ಕೊಬೋದಲ್ವ ಮನೇನ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ನಾವು ಇರೋದ್ರಲ್ಲೇ ಚೆನ್ನಾಗಿ ನಮ್ಮ ಮನೆ ಡೆಕೋರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮೇ ಬಿ ವ್ಲಾಗ್ ಮಾಡ್ತೀನಿ. ಅಲ್ಲಿ ಕಬೋರ್ಡ್ ಬೆಡ್ ಹತ್ರ ಇರೋದ್ರಿಂದ ತಲೆಗೆ ತಾಗೋ ಚಾನ್ಸಸ್ ಇರುತ್ತೆ. ಅದೇ ನಾನು ಹೇಳ್ತಿದ್ದೆ, ಅದು ರೆಕಾರ್ಡ್ ಆಗಿಲ್ಲ ಅನಿಸುತ್ತೆ. ಇಲ್ಲಿ ನೋಡ್ಬಿಟ್ಟು ಏನು ಫ್ರೀಯಾಗಿ ಕೊಡ್ತಿದ್ದಾರೆ ಅಂತೆಲ್ಲ ಅಂದ್ಕೋಬೇಡಿ. ಇದು ಬಂದುಬಿಟ್ಟು ಫುಡ್ ಕೋರ್ಟ್ಗೆ ಕ್ಯೂ. ಎಷ್ಟು ಜನ ಇದ್ದಾರೆ ನೋಡಿ, ಅಲ್ಲಿ ನೋಡಿ. ಇದು ಹೆಂಗಂದರೆ ಲೈನಾಗಿ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಫುಡ್ ಇರುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಕೌಂಟರ್ ಹತ್ರ ಬಂದು ಬಿಲ್ ಪೇ ಮಾಡಿ ನೀವು ಈ ಕಡೆ ಸೀಟಿಂಗ್ಸ್ ಇರುತ್ತೆ ಅಲ್ಲಿ ಕುತ್ಕೊಂಡು ತಿನ್ಬೋದು. ಆ ಥರ ಇತ್ತು. ನಾವು ಹೋಗೋಣ ಅಂದ್ಕೊಂಡ್ವಿ, ಬಟ್ ಎಷ್ಟು ರಶ್ ಇತ್ತು ಮತ್ತು ಸಿಕ್ಕಾಪಟ್ಟೆ ಹಸಿವಾಗಿತ್ತು, ಸೊ ಅದಕ್ಕೆ ಬೇಡ ಅಂತ ಬಂದುಬಿಟ್ವಿ. ಆಮೇಲೆ ಇದು ಗ್ರೌಂಡ್ ಫ್ಲೋರ್, ನಾನು ಹೇಳ್ದೆ ಅಲ್ಲ 2 ಫ್ಲೋರ್ ಇರುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು, ಬರೀ ಐಟಮ್ಸ್ ಎಲ್ಲ ಸೆಲ್ ಮಾಡೋದಕ್ಕಿರುತ್ತೆ. ಎಲ್ಲ ಚಿಕ್ಕ ಚಿಕ್ಕ ಐಟಮ್ಸು ಅದು ಇದು. ಮತ್ತು ಇಲ್ಲೆಲ್ಲ ಎಷ್ಟೊಂದು ಕಡಿಮೆಗೆಲ್ಲ ಇತ್ತು. ಪ್ಲ್ಯಾನ್ಸ್ ಇರ್ಬೋದು, ಇಲ್ಲ ಈ ಥರ ಏನಾದರೂ ಚಿಕ್ಕ ಸಣ್ಣ ಪುಟ್ಟ ಸಾಮಾನುಗಳು ಎಲ್ಲ ಇದ್ವು. ಎಷ್ಟು ನಮ್ಮ ಪೀಸ್? 100 ರೂಪೀಸ್. ಚೆನ್ನಾಗಿದೆ. ನಮ್ಮ ಮನೇಲಿ ಇದೆ ಎಷ್ಟು ಮಾಡಿ ದೀಕ್ಷಾ ತಿರ್ಗಾ. ವಾವ್, ಬಾ, ನಾನು ಅಟ್ಲೀಸ್ಟ್ ಖುಷಿಯಾಗಿ ಹೋಗ್ತೀನಿ ನೀನು ಕಳೆದೋದ್ರೆ. ಅವ್ರು ಕಳೆದೋಗ್ತಾಳಂತ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಕಿಚನ್ ಸೆಟಪ್ ಇರೋ ಕಡೆ ಬಂದಿದ್ವಿ. ಇದು ಸ್ವಲ್ಪ ಕ್ಲಿಪ್ಪಿಂಗ್ ಮಿಸ್ಪ್ಲೇಸ್ ಆಗಿತ್ತು, ಅದಕ್ಕೆ. ಇಲ್ಲೇನಂತಂದರೆ ಫುಲ್ಲು ಕಿಚನ್ ಹೆಂಗೆ ಇರುತ್ತೆ, ಯಾವ ಥರ ಡಿಸೈನ್ ಮಾಡ್ಬೋದು ಅಂತೆಲ್ಲ ಎಷ್ಟೊಂದು ಆಪ್ಷನ್ಸ್ ಇತ್ತು. ಗ್ರೌಂಡ್ ಫ್ಲೋರಲ್ಲಿ ಒಳಗಡೆ ಎಲ್ಲ ಇನ್ನೂ ತುಂಬ ಸಾಮಾನೆಲ್ಲ ಇತ್ತು. ಬಟ್ ನಮಗೆ ಹಸಿವಾಗಿತ್ತು, ಸಾಕು ಅಂತ ಅಂದ್ಬಿಟ್ಟು ಆಚೆ ಹೋಗ್ತಿದ್ದೀವಿ ಇವಾಗ. ಆಚೆ ಹೋಗ್ಬಿಟ್ಟು ಯಾವುದಾದ್ರು ಹೋಟ್ಲಲ್ಲಿ ಹೋಗಿ ಊಟ ಮಾಡೋಣ ಅಂದ್ಕೊಂಡ್ವಿ. ಬಟ್ ಆಚೆ ಕಡೆ ಎಲ್ಲ ಕಳ್ಳೆಪುರಿ ಆಮೇಲೆ ಏನೇನೋ ಇತ್ತಲ್ವ, ಅದಕ್ಕೆ ದೀಕ್ಷಾ ಬೇಕು ಅಂದು ಸರಿ ಅಂದ್ಬಿಟ್ಟು ಅಲ್ಲೇ ಒಂದು ಸ್ವಲ್ಪ ತಿಂದ್ವಿ. ಇದು ಬಂದುಬಿಟ್ಟು 7 ಫ್ಲೇವರ್ ಪಾನಿಪುರಿನೋ ಏನೋ. ಒಂದೊಂದು ಪಾನಿಪುರಿಗೂ ಡಿಫ್ರೆಂಟ್ ಫ್ಲೇವರ್ ಪಾನಿ ಹಾಕ್ಬಿಟ್ಟು ಕೊಡ್ತಾರೆ. ಎಲ್ಲ ಓಕೆ ಚೆನ್ನಾಗೇ ಇತ್ತು, ಬಟ್ ಗಾರ್ಲಿಕ್ ಅಂತೂ ನಿಜವಾಗ್ಲೂ ಚೆನ್ನಾಗೇ ಇದ್ದಿಲ್ಲ. ಅದೊಂಥರ ಇತ್ತು, ಟೇಸ್ಟ್ ಎಲ್ಲ ಸ್ಪಾಯ್ಲ್ ಆಯಿತು. ಮಿಕ್ಕಿದೆಲ್ಲ ಇಷ್ಟ ಆಯಿತು ನನಗೆ. ಸೊ ನಾವು ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀವಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀವಿ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಬಾಯ್.